ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಮರವನ್ನ ಸಾರಿರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ನಿಂದ ಹೊರಡುವಂತಹ ಎಲ್ಲಾ ಬಸ್ಗಳ ಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳು, ಆರ್ಟಿಒ ಆಫೀಸರ್ಗಳು ಏನು ನಿಗಾವನ್ನ ವಹಿಸ್ತಾ ಇದ್ದಾರೆ. ಜಯನಗರ ಆರ್ಟಿಒ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ನಿಯಮ ಬಾಹಿರವಾಗಿ ಅಕ್ರಮವಾಗಿ ಗೂಡ್ಸ್ ಗಳಾಗಿರಬಹುದು, ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇಲ್ಲದೆ ಇರುವಂತಹ ವಾಹನಗಳೇನಿದೆ, ಮತ್ತೆ ಹೊರ ರಾಜ್ಯಕ್ಕೆ ಹೋಗುವಂತಹ ಬಸ್ಗಳೇನಿದೆ ಅವುಗಳನ್ನ ತಡೆದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿಯಮಗಳನ್ನ ಗಾಳಿಗೆ ತೂರಿದಂತಹ ಬಸ್ ಚಾಲಕರಿಗೆ ಮತ್ತೆ ನಿರ್ವಾಹಕರ ಮೇಲೆ ದಂಡವನ್ನ ಹಾಕುವಂತಹ ಕೆಲಸವನ್ನ ಕೂಡ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಖಾಸಗಿ ಬಸ್ಗಳು ಏನಿದೆ ನಿಯಮವನ್ನ ಗಾಳಿಗೆ ತೂರಿ ಬಸ್ಗಳಲ್ಲಿ ಪ್ರಯಾಣಿಕರನ್ನ ತುಂಬಿಕೊಂಡು ಅದರ ಜೊತೆಗೆ ಒಂದಿಷ್ಟು ಲಗೇಜ್ಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಒಂದಿಷ್ಟು ಬಸ್ಗಳಲ್ಲಿ ಈಗಾಗಲೇ ಲಗೇಜ್ ಜೊತೆಗೆ ಈ ಎಮರ್ಜೆನ್ಸಿ ಓಪನ್ ಮಾಡೋದಕ್ಕೆ, ಎಮರ್ಜೆನ್ಸಿ ಡೋರ್ ಏನಿರುತ್ತೆ ಈ ಎಮರ್ಜೆನ್ಸಿಗಳನ್ನ ಡೋರ್ ಓಪನ್ ಮಾಡೋದಕ್ಕೆ ಬೇಕಾದಂತಹ ಒಂದಿಷ್ಟು ಹ್ಯಾಮರ್ಗಳೇನಿರ್ತವೆ ಅವುಗಳು ಕಣ್ಮರೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಬಸ್ನ ಲಗೇಜ್ ಬಾಕ್ಸ್ ನಿಂದ ಹಿಡಿದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ವರೆಗೂ ಕೂಡ ಆರ್ಟಿಒ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ನಿಯಮಬಾಹಿರವಾಗಿ ಏನಾದರೂ ಕಂಡ್ರೆ ಆ ಬಸ್ಗಳ ವಿರುದ್ಧ ಫೈನ್ ಅನ್ನು ಹಾಕುವಂತ ಕೆಲಸವನ್ನ ಮಾಡುವಂತದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಬಸ್ಗಳನ್ನ ತಡೆದು ಅವುಗಳ ಮೇಲೆ ದಂಡವನ್ನ ಪ್ರಯೋಗ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಈ ಭಾಗದಲ್ಲಿ ಚಾಲಕರಿಗೆ ಒಂದು ಕಡೆಯಲ್ಲಿ ತರಾಟೆಯನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ನಿಯಮ ಬಾಹಿರವಾದಂತಹ ಚಟುವಟಿಕೆಗಳು ಅಥವಾ ಲಗೇಜ್ಗಳಾಗಿರಬಹುದು, ಅದರ ಜೊತೆಗೆ ಹ್ಯಾಮರ್ಗಳು ಇಲ್ಲದೆ ಇರುವಂತದ್ದಾಗಿರಬಹುದು, ಎಮರ್ಜೆನ್ಸಿ ಡೋರ್ ತೆರಿಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗಳಾಗಿರಬಹುದು, ಎಲ್ಲವನ್ನ ನೋಡಿಕೊಂಡು ದಂಡವನ್ನ ವಿಧಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಚಿತ್ರದುರ್ಗ ಪ್ರಕರಣ ಆದ ಬೆನ್ನಲ್ಲೇ ಇದೀಗ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಬಸ್ಗಳಲ್ಲಿ ತುಂಬಿಕೊಂಡು ಹೋಗುವಂತಹ ಲಗೇಜು ಮತ್ತೆ ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಏನಿರುತ್ತೆ, ಈ ಒಂದು ಪರಿಸ್ಥಿತಿಯ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಸಮರವನ್ನ ಸಾರ್ತಾ ಚಾಲಕರಿಗೆ ದಂಡ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಖಾಸಗಿ ಬಸ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇಂಪ್ಯಾಕ್ಟ್. ಬಸ್ ಮಾತುರರು ವರದಿ ಬೆನ್ನಲ್ಲೇ ಆರ್ಟಿಒ ಅಲರ್ಟ್. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ಹೌದು, ನಿನ್ನೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಸ್ಲೀಪರ್ ಬಸ್ಗಳ ಕಳ್ಳಾಟ ಬಯಲು ಮಾಡಿತ್ತು. ಲಗೇಜ್ ಮಾಫಿಯಾವನ್ನ ಬಿಚ್ಚಿಟ್ಟಿತ್ತು. ನಮ್ಮ ಬಸ್ ಮಾಸುರರು ವರದಿ ಈಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಸ್ಗಳ ಕಳ್ಳಾಟ ಎಕ್ಸ್ಪೋಸ್ ಆದ್ಮೇಲೆ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಎಲ್ಲಾ ಸ್ಲೀಪರ್ ಬಸ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಲಗೇಜ್ ಎಮರ್ಜೆನ್ಸಿ ಡೋರ್ ಪರಿಶೀಲನೆ. ಖಾಸಗಿ ಬಸ್ಗಳ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಜಯನಗರ ಆರ್ಟಿಒ ಅಧಿಕಾರಿಗಳು ನಿನ್ನೆ ರಾತ್ರಿ ಮೆಜೆಸ್ಟಿಕ್ ಸುತ್ತಮುತ್ತ ರೇಡ್ ಮಾಡಿದ್ದಾರೆ. ಬೆಂಗಳೂರಿನಿಂದ ವಿವಿಧ ಊರುಗಳಿಗೆ ಹೊರಟಿದ್ದ ಬಸ್ಗಳನ್ನ ತಡೆದು ಪರಿಶೀಲನೆ ಮಾಡಿದ್ದಾರೆ. ಬಸ್ಗಳಲ್ಲಿ ಬೇಕಾಬಿಟ್ಟಿ ಲಗೇಜ್ ತುಂಬಿದ್ದಾರೆ. ಎಕ್ಸಿಟ್ ಡೋರ್ಗಳು ಸುಲಭವಾಗಿ ಓಪನ್ ಮಾಡುವಂತೆ ಇದ್ದಾವ ಎನ್ನುವುದನ್ನ ಚೆಕ್ ಮಾಡಿದ್ದಾರೆ. ಎಮರ್ಜೆನ್ಸಿ ಡೋರ್ ಲಾಕ್ ಮಾಡಿದ್ದವನಿಗೆ ತರಾಟೆ. ಇದ್ಯಾವುದು ಇದು ಓಪन ಮಾಡೋದು? हाँ ओपन होता था। ऐसा है करता है वो पैसेंजर क्या करता सर, टूकता उसमें। हाँ? टूकता उसमें पैक करके रखा। कैसे पता चलता है पैसेंजर को? आपके पास ये है, ओपन कर दिया, पैसेंजर को कैसे पता चलेगा? ಚಿತ್ರದುರ್ಗ ದುರಂತದಲ್ಲಿ ಅಷ್ಟು ದೊಡ್ಡ ಅಗ್ನಿ ಅನಾಹುತಕ್ಕೆ ಈ ಖಾಸಗಿ ಬಸ್ ಮಾಲೀಕರ ಧನದಾಹವೇ ಕಾರಣವಾಗಿತ್ತು. ಹೆಚ್ಚಿನ ಹಣದಾಸೆಗೆ ಪ್ಯಾಸೆಂಜರ್ ಬಸ್ಗಳಲ್ಲಿ ಯದ್ವಾ ಲಗೇಜ್ ತುಂಬುತ್ತಿರೋದ್ರಿಂದ ಅಪಘಾತವಾದಾಗ ಬೆಂಕಿ ಬಿದ್ದರೆ ನಂದಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಜೀವಹಾನಿ ಹೆಚ್ಚಾಗ್ತಿದೆ. ಹೀಗಾಗಿ ಜನರ ಜೀವದ ರಕ್ಷಣೆಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಲಗೇಜ್ ಮಾಫಿಯಾ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ಖಾಸಗಿ ಬಸ್ಗಳ ಈ ಕಳ್ಳಾಟ ನಿಲ್ಲುವವರೆಗೆ ರಿಪಬ್ಲಿಕ್ ಕನ್ನಡದ ಈ ಸಮರ ಕೂಡ ನಿಲ್ಲೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಮರವನ್ನ ಸಾರಿರುವಂತದ್ದು. ಪ್ರಮುಖವಾಗಿ
ಮೆಜೆಸ್ಟಿಕ್ ನಿಂದ ಹೊರಡುವಂತ ಎಲ್ಲಾ ಬಸ್ಸುಗಳ ಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಆರ್ಟಿಒ ಆಫೀಸರ್ಗಳು ಏನು ನಿಗಾವನ್ನ ವಹಿಸ್ತಾ ಇದ್ದಾರೆ. ಜಯನಗರ ಆರ್ಟಿಒ ಅಧಿಕಾರಿಗಳು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ನಿಯಮ ಬಾಹಿರವಾಗಿ ಅಕ್ರಮವಾಗಿ ಗೂಡ್ಸ್ ಗಳಾಗಿರಬಹುದು, ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇಲ್ಲದೆ ಇರುವಂತಹ ವಾಹನಗಳೇನಿದೆ, ಮತ್ತೆ ಹೊರ ರಾಜ್ಯಕ್ಕೆ ಹೋಗುವಂತಹ ಬಸ್ಗಳೇನಿದೆ ಅವುಗಳನ್ನ ತಡೆದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ನಿಯಮಗಳನ್ನ ಗಾಳಿಗೆ ತೂರಿದಂತಹ ಬಸ್ ಚಾಲಕರಿಗೆ ಮತ್ತೆ ನಿರ್ವಾಹಕರ ಮೇಲೆ ದಂಡವನ್ನ ಹಾಕುವಂತಹ ಕೆಲಸವನ್ನ ಕೂಡ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಖಾಸಗಿ ಬಸ್ಸುಗಳು ಏನಿದೆ ನಿಯಮವನ್ನ ಗಾಳಿಗೆ ತೂರಿ ಬಸ್ಸುಗಳಲ್ಲಿ ಪ್ರಯಾಣಿಕರನ್ನ ತುಂಬಿಕೊಂಡು ಅದರ ಜೊತೆಗೆ ಒಂದಿಷ್ಟು ಲಗೇಜ್ಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಒಂದಿಷ್ಟು ಬಸ್ಗಳಲ್ಲಿ ಈಗಾಗಲೇ ಲಗೇಜ್ ಜೊತೆಗೆ ಈ ಎಮರ್ಜೆನ್ಸಿ ಓಪನ್ ಮಾಡೋದಕ್ಕೆ ಎಮರ್ಜೆನ್ಸಿ ಡೋರ್ ಏನಿರುತ್ತೆ ಈ ಎಮರ್ಜೆನ್ಸಿಗಳನ್ನ ಡೋರ್ ಓಪನ್ ಮಾಡೋದಕ್ಕೆ ಬೇಕಾದಂತಹ ಒಂದಿಷ್ಟು ಹ್ಯಾಮರ್ಗಳೇನಿರ್ತವೆ ಅವುಗಳು ಕಣ್ಮರೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಬಸ್ನ ಲಗೇಜ್ ಬಾಕ್ಸ್ ನಿಂದ ಹಿಡಿದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ವರೆಗೂ ಕೂಡ ಆರ್ಟಿಒ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ನಿಯಮ ಬಾಹಿರವಾಗಿ ಏನಾದರೂ ಕಂಡ್ರೆ ಆ ಬಸ್ಗಳ ವಿರುದ್ಧ ಫೈನ್ ಅನ್ನು ಹಾಕುವಂತ ಕೆಲಸವನ್ನ ಮಾಡುವಂತದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಬಸ್ಗಳನ್ನ ತಡೆದು ಅವುಗಳ ಮೇಲೆ ದಂಡವನ್ನ ಪ್ರಯೋಗ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಈ ಭಾಗದಲ್ಲಿ ಚಾಲಕರಿಗೆ ಒಂದು ಕಡೆಯಲ್ಲಿ ತರಾಟೆಯನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ನಿಯಮ ಬಾಹಿರವಾದಂತಹ ಚಟುವಟಿಕೆಗಳು ಅಥವಾ ಲಗೇಜ್ಗಳಾಗಿರಬಹುದು, ಅದರ ಜೊತೆಗೆ ಹ್ಯಾಮರ್ಗಳು ಇಲ್ಲದೆ ಇರುವಂತದ್ದಾಗಿರಬಹುದು, ಎಮರ್ಜೆನ್ಸಿ ಡೋರ್ ತೆರಿಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗಳಾಗಿರಬಹುದು, ಈ ಎಲ್ಲವನ್ನ ನೋಡಿಕೊಂಡು ದಂಡವನ್ನ ವಿಧಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಚಿತ್ರದುರ್ಗ ಪ್ರಕರಣ ಆದ ಬೆನ್ನಲ್ಲೇ ಇದೀಗ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಬಸ್ಗಳಲ್ಲಿ ತುಂಬಿಕೊಂಡು ಹೋಗುವಂತಹ ಲಗೇಜು ಮತ್ತೆ ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಏನಿರುತ್ತೆ ಈ ಒಂದು ಪರಿಸ್ಥಿತಿಯ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಸಮರವನ್ನ ಸಾರ್ತಾ ಚಾಲಕರಿಗೆ ದಂಡ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಖಾಸಗಿ ಬಸ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇಂಪ್ಯಾಕ್ಟ್. ಬಸ್ ಮಾಸುರರು ವರದಿ ಬೆನ್ನಲ್ಲೇ ಆರ್ಟಿಒ ಅಲರ್ಟ್. ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ಹೌದು, ನಿನ್ನೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಸ್ಲೀಪರ್ ಬಸ್ಗಳ ಕಳ್ಳಾಟ ಬಯಲು ಮಾಡಿತ್ತು. ಲಗೇಜ್ ಮಾಫಿಯಾವನ್ನ ಬಿಚ್ಚಿಟ್ಟಿತ್ತು. ನಮ್ಮ ಬಸ್ ಮಾಸುರರು ವರದಿ ಈಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಸ್ಗಳ ಕಳ್ಳಾಟ ಎಕ್ಸ್ಪೋಸ್ ಆದ್ಮೇಲೆ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಎಲ್ಲಾ ಸ್ಲೀಪರ್ ಬಸ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಲಗೇಜ್ ಎಮರ್ಜೆನ್ಸಿ ಡೋರ್ ಪರಿಶೀಲನೆ. ಖಾಸಗಿ ಬಸ್ಗಳ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ